ಎಷ್ಟೊಂದಿದೆ, ಯಾವ್ದು ತಗೊಳ್ಳೋದಂತ ಕನ್ಫ್ಯೂಸ್ ಆಗ್ತಾ ಇದೆ. ಚಿಕನ್ ಸೂಪ್ ತಗೊಂಡಿದೀವಿ. ಸಂಜು ಪ್ರಾನ್ಸ್ ಇದೆ ಸಂಜು. ಪ್ಲಾಟರ್ ಅಂತ ತಗೊಂಡೆ, 1 ಎಕರೆ ಕೊಟ್ಟಿದ್ದಾರೆ, 1 ಎಕರೆ. ರೆಡಿ, ಕೈ ಕೊಟ್ಟು. ವಾಚ್ ಬೇರೆ. ಸುಮ್ನೆ ಸಂಜಯ್ ಹೇಳ್ತಾ ಇದ್ದ ಏನಾದ್ರೂ ತಿನ್ಬೇಕನ್ನಿಸ್ತಿದೆ ಅಂತ. ನಾನು ಏನ್ ತಿಂತೀಯ ಮನೇಲಿ ಮಾಡಿದೀನಿ ತಿನ್ನು ಅಂತ ಹೇಳ್ಬಿಟ್ಟು ಸುಮ್ನೆ ಮಾಡಿದ್ದೆ. ಆ ಟೈಮ್ಗೆ ಕರೆಕ್ಟಾಗಿ ಗಣೇಶ ಕಾಲ್ ಮಾಡ್ಬಿಟ್ಟು ಏನ್ ಮಾಡ್ತಿದ್ದೀರಾ ಅಂತ. ನಾನು ಇನ್ನ ಏನು ಅಡ್ಗೆನೂ ಮಾಡಿರ್ಲಿಲ್ಲ. ಮಧ್ಯಾಹ್ನ ಜಸ್ಟ್ ಚಪಾತಿ ಮತ್ತೆ ಎಣ್ಗಾಯಿ ಮಾಡಿದ್ದೆ. ಎಲ್ಲಾದ್ರೂ ತಿನ್ನಕ್ ಹೋಗೋಣ ಅಂತ ಹೇಳಿದ್ರ. ಇವತ್ತು ಬೇರೆ ಸಂಜೆ ಕೆಲ್ಸ ಬೇಗ ಮುಗ್ದೋಗಿತ್ತು. ಹೇಳಿದ್ದೆ ತಡ, ನಡಿ ಹೋಗೋಣ, ನಾನ್ ಫ್ರೀ ಅಂತ. ನಾನೇನಂದೆ, ಚಪಾತಿ ಮಾಡ್ತೀನಿ ನಾನು, ನೀವ್ ಹುಡುಕಿ ಅಂತ ಹೇಳ್ದೆ. ನಾನು ರೆಡಿ ಆಗ್ಬೇಕು ಅಂದೆ. ಸಂಜೆಗೆ ಹೇಳು ಅಂದೆ ನಾನು. ಸಂಜಯ್ ಕೇಳ್ಬೇಕು ಮತ್ತೆ. ಜ್ಯೋತಿ ಫ್ರೀ ಇತ್ತು. ಜ್ಯೋತಿ ಏನು, ನಾನೇನು ಹೇಳಿಲ್ಲ. ಐ ಹ್ಯಾಡ್ ಮೈ ಡಿನ್ನರ್ ಆಲ್ಸೋ. ಹೌದಾ? ನೀನ್ ಕಾಲ್ ಮಾಡುವಾಗ ನಾನು ಡಿನ್ನರ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ. ಸುಮ್ನೆ ಇಲ್ಲಿ ಮಾತ್ರ 1 ರೌಂಡ್ ಹೊಡೆದು ಆಯ್ತು. ನಿಮ್ ಮನೆ ನಮ್ಮ ಮನೆ ಬಂತು, ವಾಪಸ್ ನಿಲ್ಸಿ. ರೌಂಡ್ ಅಂದೆ. ಇವಾಗ ಅದೇ ಚಪಾತಿ ರೋಲ್ ಅಲ್ಲಿ ಇವನ್ಗೆ ಏಟ್ ಹಾಕು. ಅಲ್ಲ, ಚೀಕು ತಿನ್ಕೊಂಬಂದ್ಬಿಟ್ಟು ಆಗ್ಲೇ. ಹೌದಾ? ಗೊತ್ತು, ಈ ನನ್ ಮಕ್ಳು 1 hour ಸುತ್ತಿಸ್ತಾರೆ. ಡೈರೆಕ್ಟ್ ಆಗಿ ಅಂತೂ ಹೋಗಲ್ಲ ಇವರು. ಇನ್ನ ಸುತ್ತಾಡ್ ಹೋಗೋಷ್ಟೊತ್ತಿಗೆ 12 ಗಂಟೆ ಆಗತ್ತೆ. ಸವಾಸ ಬೇಡ ಅಂತ ಅವ್ನು ಆಲ್ರೆಡಿ 1 ಚಪಾತಿ ತಿಂದ. ಆಮೇಲೆ ಹೇಳಿದಾನೆ ಆಚೆ ಹೋಗ್ಬೇಕು ಅನಿ. ಅದು ಏರ್ಪೋರ್ಟ್ ರೋಡ್ ಅನ್ನೇ ಹೇಳಿದಾನೆ. ಕಾರಲ್ಲಿ ಬಂದ್ವಿ. ಎಲ್ಲೋಗೋದು ಏನ್ ಕತೆ ಏನು ಪ್ಲಾನ್ ಮಾಡಿಲ್ಲ. ಜಸ್ಟ್ ಸುಮ್ನೆ ಕುತ್ಕೊಂಡಿದ್ವಿ. ಆಮೇಲೆ 1 ರೌಂಡ್ 1 ಅರ್ಧ ಗಂಟೆ ಸುತ್ತಾಡಿದ್ವಿ. ಇಲ್ಲಿ ಅಕ್ಕಪಕ್ಕ ಎಲ್ಲ ಅದು ಇದು ಹುಡ್ಕೊಂಡು. ಸೊ ಫೈನಲಿ ಇಲ್ಲೇ ಮನೆ ಹತ್ರ ಇರೋ ಒಂದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ, ರಾತಾ ರೆಸ್ಟೋರೆಂಟ್ಗೆ. 10:15 ಆಗಿದೆ. ಸೊ ಬ್ಲಾಗ್ ಮಾಡೋ ಯಾವ ಐಡಿಯಾನು ಇರಲಿಲ್ಲ. ಆಲ್ ಆಫ್ ಸಡನ್ ಬಂದ್ವಲ್ಲ, ಸರಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಒಳಗೋಗಿ ನೋಡೋಣ ಬನ್ನಿ ಹೆಂಗಿದೆ ಹೆಂಗ್ ಕತೆ ಅಂತ ಹೇಳ್ಬಿಟ್ಟು. ಎಲ್ಲ ತಿಂದು ಹೋಗ್ತಾ ಇದ್ದಾರೆ. ನಾವು ಇವಾಗ ಬರ್ತಾ ಇದೀವಿ ನೋಡಿ. ಸೊ ಇವ್ರು ಮೆನ್ಯೂ ಕೊಟ್ಟು ಏನೇನಿದೆ ಅಂತ ನೋಡೋಣ ಅನ್ನಷ್ಟರಲ್ಲಿ ಫಸ್ಟ್ ಪೇಜಲ್ಲಿ ಅವರ್ ಸ್ಟೋರಿ ಅಂತ ಹೇಳ್ಬಿಟ್ಟು ಅವ್ರದ್ದು ಲೈಕ್ ರಾತಾ ಹೆಂಗ್ ಫಾರ್ಮ್ ಆಯ್ತು ಅಂತ ಹಾಕಿದ್ದಾರೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. 4 ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿದಂತೆ. ಸೊ ದಟ್ ಇವಾಗ ರಾತಾ 2 ಬ್ರಾಂಚ್ ಇದೆಯಂತೆ, ಇನ್ನೊಂದು ಎಲ್ಲಿದೆಯೋ ಗೊತ್ತಿಲ್ಲ. ಮತ್ತೆ ರಾತಾ ಕೆಫೆ ಇದೆಯಂತೆ, ರಾತಾ ಶವರ್ಮಾ ಇದೆಯಂತೆ, ರಾತಾ ಜ್ಯೂಸಸ್ ಇದೆಯಂತೆ, ರಾತಾ ಈವೆಂಟ್ಸ್ ಕೂಡ ಇದೆಯಂತೆ. ಸೊ ಈ ತರ ಏನೇನೋ ಇದೆ, ಪರವಾಗಿಲ್ಲ. ರಾತಾ ಶವರ್ಮಾ ಎಲ್ಲಿದೆ ಟ್ರೈ ಮಾಡೋಣ ನೆಕ್ಸ್ಟ್ ಟೈಮ್. ಇವತ್ತು ನಾನ್ ವೆಜ್ ತಿನ್ನಲ್ಲ, ಫ್ರೈಡೇ. ಇನ್ನು ಬಂದ್ರೆ ಸಂಡೇ ಬರಬೇಕು. ನಾನು ಸಂಜೆ ಇವತ್ತು ನಾನ್ ವೆಜ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀವಿ. ಜ್ಯೋತಿ ಮತ್ತೆ ಗಣೇಶ್ ವೆಜ್. ಗಣೇಶ್ ಇದೇನು ವೆಜ್ಜೇ ಬಿಡಿ, ಪಾಪ ಜ್ಯೋತಿ ಇವತ್ತು ನಾನ್ ವೆಜ್. ಇದು ತಗೊಂಡ್ರೆ ಇದು ತಗೊಳ್ಳೋಣ. ತಂದೂರಿ ಇಸ್ ಬೆಸ್ಟ್ ಫಾರ್ ಯು. ಅಂದ್ರೆ ಫ್ಲೇವರ್ಸ್ ಎಲ್ಲ ಡಿಫರೆಂಟ್ ಇದೆ. ತಂದೂರಿ ಆಕ್ಚುಲಿ ಆ ಮೆನ್ಯೂ ಬಿಟ್ಬಿಟ್ಟು ಇನ್ನೊಂದು ಸಪ್ರೇಟ್ ಮೆನ್ಯೂ ಕಾರ್ಡ್ ಇದೆ. ಇದು ಬರೀ ಪ್ಲಾಟರ್. ಇದು ನೋಡಿ ಕನ್ಫ್ಯೂಸ್ ಆಗಿ ಹುಡುಕ್ತಾನೆ ಇದೀವಿ ನಾ ಯಾವ್ದು ತಗೊಳ್ಳೋದು ಅಂತ. ನೋಡಿ ಎಷ್ಟೊಂದಿದೆ, ಆಕ್ಚುಲಿ ತುಂಬಾ ಆಪ್ಷನ್ಸ್ ಇದೆ ಇದರಲ್ಲಿ. ಸೀ ಫುಡ್ ಪ್ಲಾಟರ್ ಇದೆ, ರಾತಾ ಸ್ಪೆಷಲ್ ಇದೆ, ಆಮೇಲೆ ಏನಿದೆ ತವಾ ಪ್ಲಾಟರ್, ಈ ತರ ಎಷ್ಟೊಂದಿದೆ. ಯಾವ್ದು ತಗೊಳ್ಳೋದಂತ ಕನ್ಫ್ಯೂಸ್ ಆಗ್ತಾ ಇದೆ. ಹಾಫು ಬರುತ್ತೆ, ಫುಲ್ಲು ಬರುತ್ತೆ. ರಾತಾ ಸ್ಪೆಷಲ್ ಚಿಕನ್ ಸೂಪ್ ತಗೊಂಡಿದೀವಿ. ಫುಲ್ಲು ಏನೇನೋ ಇದಕ್ಕೆ ಚಿಕನ್ನು ಅದು ಇದು ಎಲ್ಲ ಹಾಕಿದ್ದಾರೆ. ಸಂಜು ಪ್ರಾನ್ಸ್ ಇದೆ ಸಂಜು. ಆಕ್ಚುಲಿ ಇದು ರಾತಾ ಸ್ಪೆಷಲ್ ನಾನ್ ವೆಜ್ ಸೂಪ್ ಅಂತ ಹೇಳ್ಬಿಟ್ಟು. ಮೇ ಬಿ ನಾನು ಪ್ರಾನ್ಸ್ ತಿನ್ನಲ್ಲ, ನೋಡಿದ್ರೆ ಪ್ರಾನ್ಸ್ ಎಲ್ಲ ಕಾಣಿಸ್ತಿದೆ ಇದರಲ್ಲಿ. ಸೊ ಅದಕ್ಕೆ ಇದು ಮ್ಯಾನ್ಸೋನು ಕೊಟ್ಟಿದ್ದಾರೆ. ಫಸ್ಟ್ ಹಂಗೆ ಕುಡ್ದು ನೋಡ್ತೀನಿ ಹೆಂಗಿದೆ ಅಂತ. ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ಚಿಕನ್ನೇ ಜಾಸ್ತಿ ಡಾಮಿನೇಟ್ ಮಾಡ್ತಿದೆ. ಟೇಸ್ಟ್ ವೈಸ್ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ವೆಜ್ ಪ್ಲಾಟರ್ ಬಂದಿದೆ ನೋಡಿ, ಏನೇನೋ ಕೊಟ್ಟಿದ್ದಾರೆ. ಶೀ ಕಬಾಬು, ಮತ್ತು ಬೇಬಿ ಕಾರ್ನು, ಪನ್ನೀರು,
ಮಶ್ರೂಮು, ಪೈನಾಪಲ್ಲು, ಅದು ಇದು ಏನೇನೋ ಕೊಟ್ಟಿದ್ದಾರೆ. ಈಗ ವೆಜ್ ಸೂಪ್ ಒಂದು ಸಕ್ಕತ್ತಾಗಿದೆ. ಕ್ರೀಮ್ ಆಫ್ ಮಶ್ರೂಮ್. ನಮ್ದು ಆ್ಯಕ್ಚುಲಿ ಇಲ್ಲಿ ಬ್ಯಾಬ್ಸ್ ಕೆಫೆ ಅಂತ ಇತ್ತು, ಅಲ್ಲಿ ಇದೇ ಟೇಸ್ಟ್ ಸಿಗ್ತಾ ಇತ್ತು. ಸೊ ಈ ಥರ ಟೇಸ್ಟ್ ಎಲ್ಲೂ ಸಿಗ್ತಾ ಇಲ್ಲಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ. ನಾನು ಪವನ್ ಒಂದ್ಸಲಿ ಬರ್ಬೇಕು ಇಲ್ಲಿಗೆ. ಪವನ್, ಕ್ರೀಮ್ ಆಫ್ ಮಶ್ರೂಮ್ ಉತ್ತಮ. ಆಮೇಲೆ ಈ ಪ್ಲಾಟರು ಅಂತ ತಗೊಂಡೆ, ಒಂದು ಈ ಹಾಫ್ ಪ್ಲೇಟ್ ಅಂತ ತಗೊಂಡೆ. 1 ಎಕರೆ ಕೊಟ್ಟಿದ್ದಾರೆ. 1 ಎಕರೆ ಜಮೀನು ಬರೆದು ಕೊಟ್ಬಿಟ್ಟವ್ರೆ. ಏನಕ್ಕೆ ಇಷ್ಟೊಂದು ಕೊಟ್ಟೋದು ಗೊತ್ತಿಲ್ಲ. ನಾನು ಒಬ್ಬನೇ ಇಷ್ಟೊಂದು ಹೆಂಗೆ ತಿನ್ನೋದು ಗೊತ್ತಿಲ್ಲ. ಅದಕ್ಕೆ ಮೆತ್ತಿಗೆ ನಾನ್ ವೆಜಿಟೇರಿಯನ್ಸ್ಗೂ ಸ್ವಲ್ಪ ಕೊಟ್ಬಿಟ್ಟಿದ್ದೀನಿ. ಯಾಕಂದ್ರೆ ಬಂದಿರೋದು ಲೇಟ್, ಇವತ್ತು ಮ್ಯಾರಿನೇಟ್ ಮಾಡಿರೋದಿಲ್ಲ, ಖಾಲಿ ಮಾಡಬೇಕು. ಸೊ ಕ್ರೀಮ್ ಆಫ್ ಮಶ್ರೂಮ್ ಸೂಪ್ ತಗೊಂಡಿದ್ದೀವಿ. ಗಣೇಶ್ ಹೇಳಿದ್ರು ಸಖತ್ತಾಗಿದೆ ಅಂತ. ನಾನೊಂದ್ಸಲ ಕುಡಿದ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಸಖತ್ತಾಗಿದೆ. ಒನ್ ಆಫ್ ದ ಬೆಸ್ಟ್. ಇಲ್ಲಿ ನೋಡಿ ಇಲ್ಲಿ ತಗೊಳಮ್ಮ, ಇಲ್ಲಿ ಅದಕ್ಕೆ ಅವ್ನು ನೋಡಿ ಬಂದಿರೋದು. ಇಲ್ಲ ಬಿಸಿ ಇಲ್ಲ. ಸೂಪ್ ಒಂದು ಸಖತ್ತಾಗಿದೆ. ಸೊ ಆ್ಯಕ್ಚುಲಿ ಅದು ತೊಗೊಂಡ್ವಲ್ಲ ರಾತಾ ಸ್ಪೆಷಲ್, ಅದು ಓಕೆ ಅಂತ ಅನ್ನಿಸ್ತು. ತುಂಬ ಎಕ್ಸ್ಟ್ರಾಡಿನರಿ ಫೀಲ್ ಏನಿರಲಿಲ್ಲ, ಬಟ್ ಇದಂತೂ ಸೂಪರಾಗಿದೆ. ಸಖತ್ ಇಷ್ಟ ಆಯಿತು. ಇಷ್ಟೊಂದಿದೆ, ಹೆಂಗೆ ಖಾಲಿ ಮಾಡೋದೋ ಗೊತ್ತಿಲ್ಲ. ತೊಗೊಳೋದೇನೋ ತೊಗೊಂಡ್ಬಿಟ್ವಿ. ಪ್ರಾನ್ಸ್ ನೋಡಿ ಇಷ್ಟಿಷ್ಟೇ ಇದೆ ಜೊತೆ, ಚಿಕ್ಕ ಪ್ರಾನ್ಸ್. ನೋಡೋಣ ಎಷ್ಟಾಗುತ್ತೆ ಅಷ್ಟು ತಿನ್ನೋಣ, ಇಲ್ಲಾಂದರೆ ಪಾರ್ಸಲ್ ಕಟ್ಟಿಸ್ಕೊಂಡು ನೋಡೋಣ ಮಿಕ್ಕಿದ್ರೆ. ಓಕೆ, ಸರ್ವ್ ಮಾಡೋಕ್ಕೆ ಹೇಳೋಣ. ಕೊಡೋದು ಪ್ಲೇಟ್ ನಮಗೆ. ಸೊ ಇದು ಯಾವ್ಯಾವ್ದು ಏನೇನು ಅಂತ ಗೊತ್ತಿಲ್ಲ. ಮೇ ಬಿ ಇದು ರಿಯಲಿ ಇರಬೇಕು. ಸ್ವಲ್ಪ ಗ್ರೀನ್ ಕಲರ್ ಇದೆ, ಚೆನ್ನಾಗಿದೆ. ಸ್ವಲ್ಪ ಸ್ಪೈಸಿ ಇರಬೇಕಿತ್ತು ನನಗೆ. ನೈಸ್. ಎಲ್ಲ ಒಂದೇ ಥರ ಕಾಣಿಸ್ತಿದೆ ನನಗಂತೂ. ಯಾವ್ಯಾವುದು ಏನೇನು ಅಂತ ಗೊತ್ತಾಗ್ತಾ ಇಲ್ಲ. ಮೇ ಬಿ ಇದು ಬೇರೆದಿರ್ಬೋದು. ವಿಂಗ್ಸ್ ಕೊಟ್ಟಿದ್ದಾರೆ. ಸೊ ಚಿಕನ್ನು ಆ್ಯಕ್ಚುಲಿ ಫುಲ್ಲು ಜ್ಯೂಸಿಯಾಗಿದೆ. ಮತ್ತೇನಂದರೆ ಮೇಲ್ಗಡೆ ಮ್ಯಾರಿನೇಷನ್ ಮಾಡಿದಾರಲ್ಲ ನೋಡಿ, ಹಿಂಗಂದರೆ ಫುಲ್ಲು ಜ್ಯೂಸಿಯಾಗಿದೆ. ಜ್ಯೂಸಿ ಇದೆ, ಮತ್ತು ಮಸಾಲ ಚೆನ್ನಾಗಿ ಅಂಟ್ಕೊಂಡಿದೆ ಎಲ್ಲದಕ್ಕೂ. ಚೆನ್ನಾಗಿದೆ, ಬಟ್ ನನಗೇನು ಎಲ್ಲದಕ್ಕೂ ಅಷ್ಟೊಂದೇನು ಡಿಫ್ರೆನ್ಸ್ ಅಂತ ಅನ್ನಿಸ್ತಿಲ್ಲ. ಲೈಕ್ ಇದು ತಂದೂರಿ ಆಗಿರೋದ್ರಿಂದ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ. ಮ್ಯಾರಿನೇಷನ್ ಆಲ್ಮೋಸ್ಟ್ ಸಿಮಿಲರ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಇದು ಏನೋ ಗೊತ್ತಿಲ್ಲ, ಫುಲ್ಲು ಮೇಲ್ಗಡೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಇದು ತಿನ್ನೋಣ. ಮೇಲೆಲ್ಲ ಫುಲ್ ಕ್ರಿಸ್ಪಿ ಆಗಿದೆ, ಒಳಗಡೆ ಸಾಫ್ಟು. ಬಟ್ ನನಗೆ ಸ್ವಲ್ಪ ಇನ್ನೂ ಸ್ಪೈಸಿ ಇರಬೇಕಿತ್ತು ಅಂತ ಅನ್ನಿಸ್ತಿದೆ. ಬಟ್ ಕ್ಲೀನಾಗೆ ಜ್ಯೂಸಿಯಾಗಿ ಚೆನ್ನಾಗಿದೆ. ಮಟನ್ ಇದು ಇಲ್ಲಿ ಮಟನ್ನು ತಂದೂರಿ ಮಾಡಿದ್ರು ಚೆನ್ನಾಗಿ ಬೆಂದಿದೆ. ಮತ್ತು ಇದ್ರ ಮಸಾಲ ಒಂಥರ ಚೆನ್ನಾಗಿದೆ. ಸ್ವಲ್ಪ ಆ ಮಸಾಲ ಫ್ಲೇವರ್ ಒಂಥರ ಬಸ್ಟ್ ಆಗುತ್ತೆ ಬಾಯಲ್ಲಿ. ಸಕ್ಕತ್ತಾಗಿದೆ. ಇದು ಪ್ರಾನ್ಸ್ ಇದೆ. ಪ್ರಾನ್ಸ್ ನಾನು ತಿನ್ನಲ್ಲ. ಇದೇನೋ ಫಿಶ್ ಕೊಟ್ಟಿದ್ದಾರೆ. ಇದು ಬೋನ್ಲೆಸ್ ಫಿಶು, ಸಕ್ಕತ್ ಜ್ಯೂಸಿ ಆಗಿದೆ. ಬಾಯಲ್ಲಿ ತೋರಿಸು ಹೆಂಗಿದೆ ನೋಡು. ಯಾವ ಫಿಶ್ ಗೊತ್ತಿಲ್ಲ, ಎಷ್ಟು ಸಾಫ್ಟ್ ಇದೆ ನೋಡಿಲಿ. ಚೆನ್ನಾಗಿದೆ. ಬಾಯಲ್ಲಿ ತಕ್ಷಣ ಕರ್ಗು ಹೋಯ್ತು. ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಪ್ಲೇನ್ ರೈಸ್ ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಗ್ರೇವಿ ಥರ ಕೊಟ್ಟವ್ರೆ. ಅದ್ರ ಜೊತೆ ತಿನ್ಬೇಕಾ ಯಾವ್ದ್ರ ಜೊತೆ ತಿನ್ಬೇಕು ಗೊತ್ತಿಲ್ಲ. ಮೇ ಬಿ ಅದ್ರ ಜೊತೆನೇ ಇರ್ಬೋದು. ತಿನ್ಬಿಟ್ಟು ನೋಡಿ ಹೆಂಗಿದೆ ಅಂತ. ಅಂದರೆ ರೈಸ್ ಸ್ವಲ್ಪ ಗೀ ಫ್ಲೇವರ್ ಬರ್ತಿದೆ, ಜಾಸ್ತಿ ಗೀ ಫ್ಲೇವರ್ ಇದೆ. ಮತ್ತು ಅದಕ್ಕೇನೋ ಸೈಡ್ಸ್ ಕೊಟ್ಟಿದ್ದಾರಲ್ಲ, ಒಂಥರ ಟ್ಯಾಂಗಿ ಆಗಿದೆ. ಅಂದರೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಅದೆಲ್ಲ ಹಾಕಿದ್ದಾರೆ. ಒಂಥರ ಡಿಫ್ರೆಂಟ್ ಆಗಿದೆ. ನೈಸ್. ಅಲ್ಲಿ ಯಾವ್ಯಾವುದೋ ಕೊಟ್ಟಿದ್ದಾರೆ, ನನಗೆಲ್ಲ ನೋಡಿ ಕನ್ಫ್ಯೂಸ್ ಆಯಿತು. ಬಟ್ ಇದು ವಿಂಗ್ ಥರ ಕೊಟ್ಟಿದ್ದಾರಲ್ಲ, ಇದು ಒಂಥರ ಜಾಸ್ತಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸ್ವಲ್ಪ ಫ್ಲೇವರ್ಫುಲ್ ಆಗಿದೆ. ಇದೆಲ್ಲ ಸ್ವಲ್ಪ ಮೈಲ್ಡ್ ಆಗಿದೆ. ಇದು ಸಖತ್ತಾಗಿದೆ, ಇಷ್ಟ ಆಯಿತು. ಅದಕ್ಕೆ ಇಲ್ಲಿ ಒಂದು ಪ್ಲೇನ್ ಮಯೋನೀಸ್ ಕೊಟ್ಟವ್ರೆ. ಮತ್ತು ಇದೇನೋ ಮಿಕ್ಸ್ ಯಾವುದೋ ಮಯೋನೀಸ್ ಕೊಟ್ಟಿದ್ದಾರೆ. ಸ್ವಲ್ಪ ಸ್ವೀಟ್ ಇದೆ ಅದು. ಮತ್ತು ಇನ್ನೊಂದೇನೋ ಕೊಟ್ಟಿದ್ದಾರೆ ಇಲ್ಲಿ. ಚೆನ್ನಾಗಿದೆ.
ಸೊ ಪ್ಲ್ಯಾಟರ್ ಅಂತೂ ಚೆನ್ನಾಗಿದೆ. ಬಟ್ ಇದನ್ನು ತಿಂದು ಮುಗ್ಸೋದೇ ಇರೋದು ಇವಾಗ. ಮೇ ಬಿ ಒಂದು 3 ಜನ ಆದರೆ ಕ್ಲೀನಾಗೆ ಫಿನಿಶ್ ಮಾಡ್ಬೋದು. ಇಬ್ಬರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅನಿಸುತ್ತೆ. ನಾವು ತೊಗೊಂಡಿರೋದು ಮಿನಿನೇ ಇಷ್ಟೊಂದಿದೆ. ಫುಲ್ ತೊಗೊಂಡ್ರೆ ಮೇ ಬಿ 4-5 ಜನ ತಿನ್ಬೋದು. ಸೊ ನಿಧಾನಕ್ಕೆ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ನನ್ನ ಹೆಂಡತಿ ಹಾಫ್ ತರ್ಸ್ತೀನಿ ಅಂತ ಹೇಳಿದ್ಲು. ನೋಡಿದ್ರೆ ಇದು ಹಾಫ್ ಅಲ್ಲ ಫುಲ್ ಇದ್ದಂಗಿದೆ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಖಾಲಿ ಮಾಡೋಣ. ನನಗಂತೂ ಫುಲ್ಲು ಹೊಟ್ಟೆ ಹಚ್ಬಿಟ್ಟಿತ್ತು. ಇಬ್ಬರದ್ದು ಖಾಲಿ ಮಾಡೋಕ್ಕಲ್ಲ, ಒಂದು 3-4 ಜನ ಬೇಕಾಗತ್ತೆ ಅಂತ ಅನಿಸ್ತು ಚೆನ್ನಾಗಿ ತಿನ್ನೋರು. ನಾ ಪ್ರಾನ್ಸ್ ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಕಡ್ಡಿಲಿ ಹಾಕ್ಕೊಟ್ಟಿದ್ದಾರೆ ಸಣ್ಣ ಪ್ರಾನ್ಸು. ಇದಕ್ಕೆ ಟಾಪಿಂಗ್ಸ್ ಅಂದ್ಬಿಟ್ಟು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ಇವಾಗಲೇ ಚೆನ್ನಾಗಿರೋದು. ಪ್ರಾನ್ಸ್ ನಂಗೆ ಯಾವಾಗಲೂ ಫೇವ್ರೇಟು. ಸಗಲ ಇದೆ ಟೇಸ್ಟು. ಮತ್ತು ನನ್ನ ಫೇವ್ರೇಟ್ ಮಟನ್. ಇದು ಹಿಂಗೆ ತಿನ್ನಬೇಕು. ಸಗಲ ಇದೆ. ಅದಕ್ಕೆ ಹಾಕಿರೋ ಮಸಾಲ ಅಂತೂ ಸೂಪರ್ ಇದೆ. ಇವಾಗ ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಫೈನಲಿ ತಿನ್ಕೊಂಡು ಬಂದ್ವಿ. 1 ಅವರ್ ಬಿಟ್ಟರೆ ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ನಾನು. ಯಾಕಂದರೆ ಸಿಕ್ಕಾಪಟ್ಟೆ ಹೆವಿ ಆಯಿತು. ಯಾಕಂದ್ರೆ ನಾವಿರೋದೇ ಇಬ್ಬರಲ್ವಾ, ನಮ್ಗೆ ಗೊತ್ತಿಲ್ಲ. ಮಿನಿ ಅಂತ ಹೇಳಿದ್ರೆ ಮೇ ಬಿ ಕಮ್ಮಿ ಬರುತ್ತೆ ಅಂತ ಅಂದ್ಕೊಂಡು ತೊಗೊಂಡ್ವಿ. ಅದು ನಾವು ತೊಗೊಂಡಿದ್ದು ಬಾರ್ಬಿಕ್ಯೂ ಅಲ್ವಾ. ಸೊ ಎಲ್ಲ ದೊಡ್ಡ ಪೀಸಸ್ 2 ಪೀಸಸ್ ಇತ್ತು. ಸ್ವಲ್ಪ ಜಾಸ್ತಿನೇ ಇತ್ತು. ಮತ್ತು ನಾವು ಗೊತ್ತಲ್ಲ ತಿನ್ನೋದೇ 2 ಪೀಸ್ ಇಲ್ಲ 3 ಪೀಸು. ಫೈನಲಿ ನಮಗಂತೂ ತಿನ್ನೋಕ್ಕಾಗಲೇ ಇಲ್ಲ. ಇನ್ನೂ ಒಂದು 4-5 ಪೀಸಸ್ ಮಿಕ್ಕಿತ್ತು. ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಪಾರ್ಸೆಲ್ ತೊಗೊಂಡಿದ್ದೀವಿ. ಸೊ ದಟ್ ನಾಳೆ ಸಂಜೆ ತಿಂತಾನೆ. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು. ಇನ್ನು ಲೈಮ್ ಜ್ಯೂಸ್ ತೊಗೊಂಡ್ವಿ ನಾವು. 2 ಪ್ಲ್ಯಾಟರ್ ತೊಗೊಂಡ್ವಿ. ಅದು ಬಿಟ್ಟು ಪನ್ನೀರ್ ತೊಗೊಂಡ್ರಿ ಇವರು. ಸೊ ಚೆನ್ನಾಗಿತ್ತು. ಬಿಲ್ ಬಂದು ಆಲ್ಮೋಸ್ಟ್ ಒಂದು 3200 ಆಯಿತು. ಬಟ್ ಪ್ಲ್ಯಾಟರು ಅಷ್ಟು ಪ್ರೈಸ್ಗೆ ವರ್ತು. ಆರಾಮಾಗೆ 3-4 ಜನ ತಿನ್ಬೋದು. ಮಿನಿನೇ ನನ್ನಂಥವ್ರಾದರೆ ಮಿನಿನೇ 3-4 ಜನ ತಿನ್ಬೋದು. ದೊಡ್ಡ ಪ್ಲ್ಯಾಟರ್ ತೊಗೊಂಡ್ರೆ ಫುಲ್ ಇರೋದಾದರೆ ಆರಾಮಾಗಿ 5-6 ಮೆಂಬರ್ಸ್ ತಿನ್ಬೋದು. ಬಟ್ ಆ ಪ್ರೈಸ್ಗೆ ವರ್ತ್ ಅನಿಸುತ್ತೆ. ಟೇಸ್ಟು ಚೆನ್ನಾಗಿತ್ತು. ಸೊ ಲಾಸ್ಟ್ ಮೂಮೆಂಟಲ್ಲಿ ಕ್ವಿಕ್ಕಾಗಿ ಎಲ್ಲೋ ಒಂದು ಕಡೆ ಹೋಗೋಣ ಅಂತ ಬಂದ್ವಿ. ಸೊ ಇಟ್ ವಾಸ್ ಎ ನೈಸ್, ಒಳ್ಳೆ ಡಿನ್ನರ್ ಡೇಟ್ ಆಯಿತು. ಸೊ ಸದ್ಯಕ್ಕೆ ಇವಾಗ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಚೆನ್ನಾಗಿ ನಿದ್ದೆ ಹೊಡಿಬೇಕು. ಹೊಟ್ಟೆ ತುಂಬ ಊಟ ಆಗಿದೆ. ಇವಾಗ ಕಣ್ಣು ತುಂಬ ನಿದ್ದೆ ಮಾಡಿದ್ರೆ ಆರಾಮಾಗಿ ಬೆಳಗ್ಗೆ ಎದ್ದು ರಾಗಿ ಗಂಜಿ ಕುಡಿಬೇಕು. ಯಾಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ತಿಂದಿದ್ದೀವಲ್ಲ ಹಂಗಾಗಿ. ಸೊ ಈ ರೆಸ್ಟೋರೆಂಟ್ ಬಂದು ನಿಮಗೆ ಮೋದಿ ಹಾಸ್ಪಿಟಲ್ ರೋಡಲ್ಲಿ ಇರೋದು. ಇನ್ನೊಂದು ಬ್ರಾಂಚ್ ಇದೆಯಂತ, ಅದು ಎಲ್ಲಿದೆಯೋ ಗೊತ್ತಿಲ್ಲ. ಅದು ಏನಾದರೂ ನಂಗೆ ಸಿಕ್ಕಿದ್ರೆ ಕೆಳಗಡೆ ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇನ್ನು ಇವ್ರದ್ದೇನೋ ಶವರ್ಮ ಅದು ಇದು ಅಂತ ಏನೇನೋ ಇದೆ ಅಂತ ಹೇಳಿದ್ನಲ್ಲ. ಸೊ ಶವರ್ಮ ಟ್ರೈ ಮಾಡಬೇಕು. ಯಾಕಂತ ಹೇಳಿದ್ರೆ ನಂಗೆ ಶವರ್ಮ ತುಂಬ ಇಷ್ಟ. ಸೊ ನೆಕ್ಸ್ಟ್ ಟೈಮು ಶವರ್ಮ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಏನು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.